ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಮದುರ್ಗ ತಾಲೂಕಿನ ರೈಲ್ವೆ ಹೋರಾಟಕ್ಕೆ ರೈತ ಸಂಘಟನೆಯಿಂದ ಬೆಂಬಲ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ 2005ರಿಂದ ರಾಮದುರ್ಗದಿಂದ ಸಿರಸಂಗಿ ಕಾಳಮ್ಮ ದೇವಿ, ಸೌದತ್ತಿ ಯಲ್ಲಮ್ಮ ಹಾಗೂ ಅಲ್ಲಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟಗಳು ನಡೆದಿದೆ. ಕಳೆದ 20 ವರ್ಷಗಳಿಂದ ರಾಮದುರ್ಗದ ಜನತೆಯು ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ನಡೆಸುತ್ತಾ ಬಂದಿದೆ. ಹೋರಾಟದ ಫಲವಾಗಿ 2016-17ರಲ್ಲಿ ರೈಲ್ವೆ ಇಲಾಖೆ ಲೋಕಾಪುರದಿಂದ ಧಾರವಾಡದವರೆಗೆ ಸರ್ವೆಯನ್ನು ನಡೆಸಿ 2019ರಲ್ಲಿ ಅಂದಾಜು ಪತ್ರಿಕೆಯನ್ನು ಹೊರಡಿಸಿ ಕೊನೆಗೆ ಅದನ್ನು ಕೆಲಸ ಮಾಡದೆ ತಿರಸ್ಕರಿಸಿದ್ದಾರೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕು. ಈಗ ಲೋಕಾಪುರದವರೆಗೆ ರೈಲ್ವೆ ಮಾರ್ಗ ಬಂದುಬಿಟ್ಟಿದೆ. ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಕೊಡಿಸಬೇಕೆಂದು ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೋರಾಟ ನಡೆಸಿ ರಾಮದುರ್ಗದ ಅಭಿವೃದ್ಧಿಗೆ, ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ ಹಾಗೂ ಎಲ್ಲ ಜನರ ಅನುಕೂಲಕ್ಕಾಗಿ ಹೋರಾಟ ಯಶಸ್ವಿ ಮಾಡಬೇಕಾಗಿ ಇದೆ. ಇದಕ್ಕಾಗಿ ರಾಮದುರ್ಗದ ರೈಲ್ವೆ ಕ್ರಿಯಾ ಸಮಿತಿ ಇಂದು ಮುಂಜಾನೆ ಸಭೆ ನಡೆಸಿ ನಂತರ ಕ್ರಿಯಾ ಸಮಿತಿ ಮುಖಂಡರು ಪ್ರತಿಯೊಂದು ಸಮಾಜದ ಮುಖಂಡರಿಗೆ ಭೇಟಿ ಕೊಟ್ಟು ಮನವಿಯನ್ನು ಕೋರಿದರು. ಅದಕ್ಕೆ ಎಲ್ಲ ಮಠಾಧೀಶರು, ಪತ್ರಕರ್ತರು, ಮೌಲ್ವಿಗಳು, ಎಲ್ಲ ಸಮಾಜದ ಮುಖಂಡರು, ಕನ್ನಡಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಹಾಗೂ ರೈತ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾರೆ. ಬನ್ನಿ ಬಂಧುಗಳೇ, ದಿನಾಂಕ 12/11/2024ರಂದು ಬೆಳಗ್ಗೆ 10:30 ಗಂಟೆಗೆ ವೆಂಕಟೇಶ್ವರ ದೇವಸ್ಥಾನದಿಂದ ರೈಲ್ವೆ ಮಾರ್ಗಕ್ಕಾಗಿ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇವತ್ತಿನ ದಿನ ರಾಮದುರ್ಗ ರೈಲು ಹೋರಾಟ ಸಮಿತಿಯವರು ಗೈಬು ಜೈನೆ ಖಾನ್ ಆಗಿರ್ಬೋದು, ಸಿಫಿ ಬೆನ್ನಿ ಅವರಾಗಿರ್ಬೋದು, ಕುತುಬುದ್ದೀನ್ ಖಾಜಿ ಅವರಾಗಿರ್ಬೋದು, ಎಲ್ಲ ಏನು ಹಿರಿಯರ ನೇತೃತ್ವದಲ್ಲಿ ಇವತ್ತೊಂದು ಏನು ಹೋರಾಟವನ್ನು ಮಾಡಕತ್ತಿದ್ದಾರೆ, ಇದು ಭಾಳ ಸಂತೋಷ ಆಗ್ಯದ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕದ ವತಿಯಿಂದ ರಾಮದುರ್ಗ ತಾಲೂಕಿನ ಎಲ್ಲ ರೈತರು ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಯಾಕಂತಂದ್ರೆ ಇವತ್ತು ನಮ್ಮ ತಾಲೂಕು ಹಿಂದುಳಿದ ತಾಲೂಕು. ಇಂಥ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಇವತ್ತು ರೈಲ್ವೆ ಯೋಜನೆ ಆಗಿರ್ಬೋದು, ಇವತ್ತು ನಮಗೆ ಅವಶ್ಯ ಅದಾವ. ಇವತ್ತು ಆ ಯೋಜನೆ ಪೂರ್ಣ ಆಗ್ಬೇಕಂತಂದ್ರೆ ನಾವು ಅವ್ರಿಗೆ ತನು ಮನ ಧನ ನಾವು ಸಹಕಾರ ಕೊಡಬೇಕಾಗ್ತದೆ. ಅದಕ್ಕೆ ಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಈ ಲೋಕಾಪುರ, ರಾಮದುರ್ಗ, ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ಹೋಗುವಂಥ ಯೋಜನೆ ಇದು. ಈ ಯೋಜನೆ ಭಾಳ ಅವಶ್ಯಕತೆ ಅದ ನಮ್ಮ ಜನರಿಗೆ. ಯಾಕಂತಂದ್ರೆ ಇಲ್ಲಿ ರಾಮದುರ್ಗ ತಾಲೂಕಿನೊಳಗೆ ದೈವಿಕವಾಗಿ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಐತಿ, ಪ್ರವಾಸಸ್ಥಾನ, ಶಿವನ ಮೂರ್ತಿ ಅದ, ಮತ್ತು ಮೇಗುಂಡಿ ಕೊಳ್ಳ ಅದ, ಸೋರ್ನ ಕೊಳ್ಳ ಅದ, ಕಲ್ಲೂರು ದೇವಸ್ಥಾನ ಅದ ಸಿದ್ದಪ್ಪಂದು, ಮತ್ತು ಸಿರಸಂಗಿ ಕಾಳಮ್ಮನ ದೇವಸ್ಥಾನ ಅದ. ಹೀಗಾಗಿ ಮತ್ತು ನಮ್ಗೆ ಇದು ಧಾರ್ಮಿಕವಾಗಿಯೂ ಬೆಳವಣಿಗೆ ಆಗ್ತದೆ, ಆರ್ಥಿಕವಾಗಿಯೂ ಬೆಳವಣಿಗೆ ಆಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ ಹೈಕೋರ್ಟ್ ಪೀಠ ಅದ ಧಾರವಾಡಕ್ಕೆ. ಮತ್ತು ಶಿಕ್ಷಣ ಕಾಶಿನ ಅಂತ ನಾವು ಧಾರವಾಡನ ಕರಿತೀವಿ. ಯಾಕಂತಂದ್ರೆ ಎಲ್ಲರೂ ಶಿಕ್ಷಣಕ್ಕೆ ಧಾರವಾಡಕ್ಕೆ ಹೋಗ್ತೀವಿ. ಅದಕ್ಕಾಗಿ ಇಲ್ಲಿ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕಂತಂದ್ರೂ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಅನಾನುಕೂಲತೆ ಐತಿ. ಅದಕ್ಕೆ ನಾವು ಈ ಯೋಜನೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.